ಗಂಗಾಧರಣ್ಣ ಇದೇ ಫಸ್ಟ್ ಟೈಮ್ ಅವ್ರ ಮಗಳ ಮೇಲೆ ಕೈ ಮಾಡಿದ್ದು ಅನ್ಸುತ್ತೆ. ಪಾಪ ಸ್ನೇಹಕ್ಕ ತುಂಬ ಬೇಜಾರಾಗಿದ್ರು ಕಣವಿ. ಇದೆಲ್ಲ ನಿಮ್ಮ ಮಮ್ಮಿದೆ ಕಣೋ ಕಿತಾಪತಿ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಣವಿ. ಆದರೆ ಗಂಗಣ್ಣ ಮಾತ್ರ ನಮ್ಮ ಮಮ್ಮಿ ಮಾತನ್ನ ಚಾಚು ತಪ್ಪದೆ ಕೇಳ್ತೈತೆ. ಸ್ವಂತ ಮಗಳು ಹೇಳೋ ಮಾತೆ ಕೇಳಕ್ಕಿಲ್ಲ ಅಂತೀನಿ. ಪಾಪ ಸ್ನೇಹಕ್ಕ ಯಾರನ್ನೂ ಬಿಡಕ್ಕಾಗ್ದೆ ಒದ್ದಾಡ್ತಾ ಇದ್ದಾಳೆ. ಆದ್ರೂ ಈ ಪ್ರೀತಿ ಮಾಡೋರು ಅಂಜಬಾರ್ದು ಕಣವಿ. ಬಾವ ಇಷ್ಟ ಅಂದ್ಮೇಕೆ ಹೋಗ್ಬಿಟ್ಟು ಅವ್ರ ತವ್ರು ನೇರವಾಗಿ ಹೇಳ್ಬೋದಲ್ವೇ? ನೀನೆಲ್ಲ ವಿಷಯನೂ ನೇರವಾಗಿ ಹೇಳ್ತೀಯ ಪುರುಷಿ. ಪಾಪ ಅವ್ರ ಪರಿಸ್ಥಿತಿ ಹೇಗಿರುತ್ತೋ ಏನೋ, ನಾವ್ ಹೇಗೆ ಹೇಳಕ್ಕಾಗತ್ತೆ? ನೋಡು, ಸ್ನೇಹಕ್ಕ ಮತ್ತೆ ಕಂಟಿ ಬಾವ ಇಬ್ರು ಒಂದಾಗ್ಬೇಕು ಅಂದ್ರೆ ಅವ್ರಿಬ್ರು ಮನ್ಸಲ್ಲಿ ಇರೋದ್ನ ನಾವೇ ಅವ್ರಿಬ್ರಿಗೆ ಅರ್ಥ ಮಾಡಿಸ್ಬೇಕು. ಲೈ ಪುರ್ಸಿ ಇದೇನ್ಲಾ ಇಬ್ರುವೆ ಇಡೀ ರಾಜ್ಯದ ಭಾರ ತಲೆ ಮ್ಯಾಗ ಬಿದ್ದಿರೋಂಗ ಯೋಚನೆ ಮಾಡ್ತಾ ನಿಂತಿದ್ದೀರಾ? ಇದು ರಾಜ್ಯದ ವಿಷಯ ಅಲ್ಲ ಮಾವ, ನಮ್ ಕಂಟಿ ಬಾವ ಮತ್ತೆ ಸ್ನೇಹಕನ್ ವಿಷಯ. ಹೌದು, ಖಂಡಿ ಸಾಹೇಬ್ರಂದ್ರೆ ನನಗಿಷ್ಟಾನೆ. ನೋಡು ಸುಮಾ, ಅವ್ರನ್ನ ಪ್ರೀತಿ ಮಾಡ್ತೀನಿ ಅಂತಂದಾಗ ಅವ್ರ ಮನೆ ಸೊಸೆ ಆಗ್ತೀನಿ. ನನ್ನಂತ ಅದೃಷ್ಟವಂತೆ ನಿನ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ಅದ್ ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತು. ನನ್ನಂತ ಅದೃಷ್ಟನೋ ಯಾರು ಇಲ್ಲ ಅಂತ ಅನ್ಕೊಂಡೆ. ಒಂದ್ ಕಾಲದಾಗ ಕಂಟಿ ನನಗೆ ಲವ್ ಗುರು ಆದನು. ಈಗ ಅವನ್ ಲವ್ಗೆ ಪ್ರಾಬ್ಲಮ್ ಅಂತಂದ್ರೆ ನಾನು ಸುಮ್ಕೆ ನಡೀರಲ್ಲ. ನಾನುವೇ ನಿಮ್ ಜೊತೆಗೆ ಕೈ ಜೋಡಿಸ್ತೀನಿ. ಥ್ಯಾಂಕ್ಸ್ ಗಾಳಿ. ನಾವೆಲ್ಲ ಸೇರ್ಕೊಂಡ್ರೆ ಖಂಡಿತವಾಗ್ಲೂ ಸ್ನೇಹಕ್ಕ ಮತ್ತೆ ಕಂಟಿ ಭಾವನ ಒಂದ್ ಮಾಡ್. ಸುಮಾ, ಇದೆಲ್ಲ ಸರಿ ಬರಕಿಲ್ಲ ಕಣವಿ. ಇದನ್ನ ಇಲ್ಲಿಗೆ ಬಿಟ್ಬಿಡು. ಅಕ್ಕ, ನೀನು ಲವ್ ಮಾಡಿನ ತಾನೇ ಮದ್ವೆ ಆಗಿದ್ದು. ಇನ್ನೊಬ್ರು ಲವ್ಗೆ ಸಪೋರ್ಟ್ ಮಾಡಲ್ಲ ಅಂದ್ರೆ ಹೇಗಕ್ಕ? ಸರಿಯಾಗಿ ಹೇಳ್ದೆ ಕಣವಿ. ತಲೆ ಮ್ಯಾಗ ತಲೆ ಬಿದ್ರುವೆ ಯಾರ್ಯಾರು ಪ್ರೀತಿ ಮಾಡ್ತಾರೋ ಎಲ್ರಿಗೂ ಸಪೋರ್ಟ್ ಮಾಡ್ಲೇಬೇಕು ಕಣವಿ. ಆಗ್ಲೇ ಅಲ್ವೇ ಪ್ರೀತಿ ಉಳಿಯೋದು. ಸುಮಾ, ಈ ಕಾಳಿ ಮಾತು ಕೇಳ್ಕೊಂಡು ನೀನ್ ಹಳ್ಳಕ್ ಬೀಳ್ಬೇಡ, ಸುಮ್ಕೆ ಇರು. ಏ ಸಾಕು, ಸುಮ್ಕೆ ಇರವೆ. ಮಾತು ಬರ್ದೇ ಇರೋ ಪ್ರಾಣಿಗಳ ಪ್ರೀತಿ ಮಾಡ್ತಿರ್ಬೇಕಾರೆ ಇನ್ನು ಮಾತು ಬರೋ ಮನ್ಸರು ಪ್ರೀತಿ ಮಾಡ್ರ ತೆಪ್ಪ. ಕಂಟಿನ್ಯೂವೆ ನನ್ನ ಪ್ರೀತಿಗೆ ಸಹಾಯ ಮಾಡೋನೆ, ನಾನುವೆ ಅವನ ಪ್ರೀತಿಗೆ ಸಹಾಯ ಮಾಡ್ತೀನಿ. ಏ ಇದ್ಯಾಕವೇ, ನಾನು ನನ್ನ ಲವ್ಗೆ ಅಂತ ಹೇಳ್ದೆ, ನಿನ್ನ ಲವ್ಗೆ ಅಂತ ಹೇಳಿಲ್ವಲ್ಲ? ಅದ್ಯಾಕೆ ಹಂಗೆ ನೋಡಿಯಾ?